ಹಾಯ್ ಗುಡ್ ಈವ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಟು ಕಲ್ಯಾಣಿ ಟ್ಯೂಟೋರಿಯಲ್ಸ್. ಇವತ್ತು ನಾವು ಇದು ಸಂಖ್ಯಾ ಪದ್ಧತಿಯ ಹೊಸ ಒಂದು ರೀತಿಯನ್ನು ನೋಡ್ತಾ ಇದ್ದೀವಿ. ಅಂದರೆ ಹೊಸ ನ್ಯೂ ಟಾಪಿಕ್ಕಿಗೆ ನಿಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನೋಡ್ರಿ, ನಾವು ಬೇಸಿಕಲ್ಲಿ ಮೊದಲು ಹೇಳಿದ್ವಿ ಅಂದ್ರೆ ಈಗಿನ ಸಂಖ್ಯಾ ಪದ್ಧತಿಯಲ್ಲಿ ಫಸ್ಟ್ ನಾವು ಬೇಸಿಕ್ ವಿಡಿಯೋದಲ್ಲಿ ಏನು ಹೇಳಿದ್ವಿ ಅಂದರೆ 2 ಚಾಪ್ಟರ್ ಆಗಿ ನಾವು ವಿಂಗಡಿಸ್ತೀವಿ ಅಂತ ಹೇಳಿದ್ವಿ. ಮೊದಲನೇದಾಗಿ ನಿಮ್ಗೆ ಏನು ಹೇಳಿದ್ವಿ, ನಾವು ನಂಬರ್ ಸಿಸ್ಟಮ್ ಬಗ್ಗೆ ಹೇಳಿದ್ವಿ. ಅಂದರೆ ನಂಬರ್ ಸೀರೀಸ್ ಅಂದರೆ ಬಿಟ್ಟ ಸ್ಥಾನ ತುಂಬಿರಿ ಅಂತ ಹೇಳ್ತಾರಲ್ಲ ಅದನ್ನು ನಾವು ಹೇಳಿದ್ವಿ ನಿಮ್ಗೆ. ನೆಕ್ಸ್ಟ್ ಏನು ಮಾಡಿದ್ವಿ, ಅದರದ್ದು ಸಂಖ್ಯಾ ಪದ್ಧತಿಯ ನಾವು ಬೇಸಿಕ್ಸ್ನ ತಿಳ್ಕೊತೀವಿ ಅಂತ ಹೇಳಿದ್ವಿ. ಆಲ್ರೆಡಿ ನಾವು ಈ ಬೇಸಿಕ್ಸ್ ವಿಡಿಯೋ ಮತ್ತು ಇದೇನು ಸಮಸಂಖ್ಯೆಗಳು ಬೆಸ ಸಂಖ್ಯೆಗಳ ಬಗ್ಗೆ ನಾವು ಆಲ್ರೆಡಿ ನೋಡಿದ್ದೀವಿ. ಈ ಪ್ರೆಸೆಂಟಿಗೆ ಯಾವ ನೋಡೋಣ, ಇದನ್ನು ನಾವು ಆಲ್ರೆಡಿ ನಾವು ಪ್ರೀವಿಯಸ್ ವೀಡಿಯೋಸಲ್ಲಿ ಎಲ್ಲ ವೀಡಿಯೋಸಲ್ಲಿ ನಾವು ಕಂಪ್ಲೀಟ್ ಮಾಡ್ತಾ ಬಂದಿದ್ದೀವಿ. ಈಗ ಏನು ಮಾಡಪ್ಪ ಅಂತಂದ್ರೆ ನಾವು ನಂಬರ್ ಸೀರೀಸ್ ಅಂದರೆ ಒಂದು ಸೀರೀಸ್ ಕೊಟ್ಬಿಟ್ಟು ನಿಮ್ಗೆ ಒಂದು ಸಂಖ್ಯೆಯನ್ನು ತುಂಬಿರಿ ಅಂತ ಕೊಟ್ಟಿರ್ತಾನೆ. ಒಂದು ಸಂಖ್ಯೆ ನಿಮ್ಗೆ ಖಾಲಿ ಇದೆ, ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಹೇಳಿ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ 1 2 3 4 ಅಂತ ಕೊಟ್ಬಿಟ್ಟು ಗ್ಯಾಪ್ ಕೊಟ್ಟು 6 ಅಂತ ಕೊಡ್ತಾನೆ. ಜಸ್ಟ್ ಫಾರ್ ಎಕ್ಸಾಂಪಲ್ ತೊಗೊಂಡಿರೋದು. ಈ ಬಿಟ್ಟ ಸ್ಥಳದಲ್ಲಿ ಯಾವ ಸಂಖ್ಯೆ ಬರುತ್ತದ ಅಂತ ಕೇಳ್ತಾನೆ. ಇಲ್ಲಿ ನೀವು ಸೀರೀಸ್ ನೋಡ್ರಿ, ಇವೇನಿದಾವೆ ಸ್ವಾಭಾವಿಕ ಸಂಖ್ಯೆಗಳಿದಾವ. ಅಂದರೆ ನೆಕ್ಸ್ಟ್ ಏನು ಬರೋ ಚಾನ್ಸಸ್ ಇರ್ತದೆ, 5 ಬರೋ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ 1 ಆದಮೇಲೆ 2 ಬಂದಿದೆ, 2 ಆದಮೇಲೆ 3 ಬಂದಿದೆ, 3 ಆದಮೇಲೆ 4 ಬಂದಿದೆ. ಜಂಪ್ ಮಾಡಿಬಿಟ್ಟು ನೆಕ್ಸ್ಟ್ ಡೈರೆಕ್ಟಾಗಿ 6 ತೊಗೊಂಡಿದ್ದಾನೆ. ಅಂದರೆ ಇಲ್ಲಿ ಏನು ಮಿಸ್ ಆಗಿದೆ, ಇಲ್ಲಿ 5 ಅನ್ನೋದು ಸ್ವಾಭಾವಿಕ ಸಂಖ್ಯೆಯಲ್ಲಿ ಮಿಸ್ ಆಗಿದೆ. ಈ ರೀತಿ ಪ್ರಶ್ನೆಗಳನ್ನು ನಿಮ್ಗೆ PC, PSI, SDA, FDA, KAS ಬ್ಯಾಂಕಿಂಗಲ್ಲೂ ಕಂಪಲ್ಸರಿ ಏನಿರುತ್ತೆ ಅಂದರೆ 1 to 2 ಕ್ವಶನ್ಸ್ ಕಂಪಲ್ಸರಿ ಇರುತ್ತೆ. PCಗೆ ಅಂತೂ 1 ಕ್ವಶನ್ನು, ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಅಂದರೆ ಸಬ್ ಇನ್ಸ್ಪೆಕ್ಟರ್ಗೆ 1 ಕ್ವಶನ್ನು ಕಟ್ಟಿಟ್ಟ ಬುತ್ತಿ. ಇದನ್ನು ನೀವು ನೀಟಾಗಿ ಏನೋ ನಂಬರ್ ಸೀರೀಸ್ನ ನೋಡ್ಕೊಂಬಿಟ್ರಿಗಿನ ನೀವು 1 ಮಾರ್ಕ್ಸ್ ಏನದಂದ್ರೆ ಜೇಬಲ್ಲಿ ಫಿಕ್ಸ್ ಅಂತ ಇರುತ್ತೆ. ಫಿಕ್ಸ್ 1 ಕ್ವಶನ್ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಈಗ ನೆಕ್ಸ್ಟ್ ನೋಡೋಣ. ನೋಡ್ರಿ, ಇಲ್ಲಿ ನಂಬರ್ ಸೀರೀಸಲ್ಲಿ ನಿಮ್ಗೆ ತುಂಬ ಟೈಪ್ಸ್ ಬರ್ತವೆ. ಅಂದರೆ ನಿಮ್ಗೆ ಏನು ಬರುತ್ತೆ ಅಂದರೆ ಸ್ಕ್ವಯರಿಂಗನ್ನು ಬರುತ್ತೆ, ಆ್ಯಡ್ ಮಾಡ್ಕೊಂತ ಹೋಗೋಣದು. ಸಮ ಸಂಖ್ಯೆಗಳನ್ನಾದರೂ ಆ್ಯಡ್ ಮಾಡ್ಬೋದತ್ತ, ಅವಿಭಾಜ್ಯ ಸಂಖ್ಯೆಗಳನ್ನಾದರೂ ಆ್ಯಡ್ ಮಾಡ್ಕೊಂತ ಹೋಗ್ಬೋದು. ಅಂದರೆ ಈಗ 3ರದ ಸೀರೀಸ್ ಆದರೂ ನೋಡ್ಕೊಂಡು ಹೋಗ್ಬೋದತ್ತ. ಅಂದರೆ ಪ್ರತಿಯೊಂದನ್ನು ನಾವು ಒಂದೊಂದು ಅಥವಾ ಆದ್ರಿಗಿನ 2 ಎಕ್ಸಾಂಪಲ್ಸ್ನ ಕೊಟ್ಕೊಂತ ನಿಮ್ಗೆ ವಿವರಣೆಯಾಗಿ ಕೊಡ್ತಾ ಹೋಗ್ತೀವಿ. ಫಸ್ಟ್ ನೋಡ್ರಿ, ಇಲ್ಲಿ ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ನಾವು ಫಸ್ಟ್ ಸಣ್ಣ ಚಿಕ್ಕದ್ರಿಂದ ನಾವು ದೊಡ್ಡದಾಗಿ ಮಾಡ್ಕೊತ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ರಿ, ಚಿಕ್ಕದಾಗಿ ಯಾವ ರೀತಿ ಇದೆಯಪ್ಪ ಅಂತಂದ್ರಿಗಿನ ಫಸ್ಟ್ ಅಂದ್ರಿಗಿನ ಇಲ್ಲಿ ಸಮಸಂಖ್ಯೆನ ತಗೊಳ್ಳೋಣ. 2 ಕೊಟ್ಟಿದ್ದಾನೆ, 4 ಕೊಟ್ಟಿದ್ದಾನೆ, 6 ಕೊಟ್ಟಿದ್ದಾನೆ, 8 ಕೊಟ್ಟಿದ್ದಾನೆ, ಗ್ಯಾಪ್ ಕೊಟ್ಬಿಟ್ಟು 12 ಕೊಟ್ಟಿದ್ದಾನೆ, 14 ಕೊಟ್ಟಿದ್ದಾನೆ. ಅಂದರೆ ನಿಮ್ಗೆ ಇಲ್ಲಿ ಏನು ಅರ್ಥ ಆಗುತ್ತಾ, ಫಸ್ಟ್ ನೀವು ಇದು ಸೀರೀಸ್ ನೋಡ್ರಿ, ಒಂದ್ಸಲ ಅನಲೈಸಿಸ್ ಮಾಡ್ರಿ. ಏನು ಕೊಟ್ಟಿದ್ದಾರೆ ಕ್ವಶನ್ ಎಲ್ಲ ಅಂತ ನಿಮಗೆ ಅನಲೈಸಿಸ್ ಆದ್ರೆ ನೆಕ್ಸ್ಟ್ ಆಪ್ಷನ್ಸ್ ನೋಡ್ಬೇಕು. ನೀವು ಕ್ವಶನ್ಸ್ ನೋಡ್ಲಾರ್ದ ಆಪ್ಷನ್ಸ್ ಅಥವಾ ನೀವು ಯಾವುದೇ ರೀತಿಯಿಂದ ಗದ್ದಕ್ಕೆ ಬೀಳಕ್ಕೆ ಹೋಗ್ಬೇಡ್ರಿ ಅಂತಂದ್ರಿಗಿನ ತಡಬಡಿಸ್ಬೇಡ್ರಿ. ಫಸ್ಟ್ ಕ್ವಶನ್ ನೋಡ್ರಿ, 2 4 6 8 12 14 ನಿಮಗೆ 2ರ ಮಧ್ಯೆ ಬಂತಂದ್ರಿಗಿನ ಇದು ಸಾಲ್ವ್ ಮಾಡೋಕೆ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ನಿಮಗೆ ಇವು ಬರೆದಿರೋದು ಸಮಸಂಖ್ಯೆ ಅಂತ ಒಂದು ಪರಿಜ್ಞಾನ ಇತ್ತಂದ್ರೆ ಸಾಕು, ನೀವು ಇದನ್ನ ಈ ಸೀರೀಸ್ನ ನೀವು ಕಂಪ್ಲೀಟ್ ಮಾಡ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ಇರೋವೆಲ್ಲ ನಿಮಗೆ ಸಮಸಂಖ್ಯೆಗಳಿದ್ದಾವೆ. ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ 2ರ ಮಧ್ಯೆ ಕೊಟ್ಟಿದ್ದಾನೆ. ಅಂದರೆ ಎಷ್ಟು ಆ್ಯಡ್ ಮಾಡಿದೆ ನೋಡ್ರಿ, +2 +2 +2 ಮಾಡ್ಕೊಂತ ಹೋಗಿದ್ದಾನೆ. ನೆಕ್ಸ್ಟ್ ಏನು ಬರುತ್ತೆ, ಇಲ್ಲಿನೂ +2 ಬರುತ್ತೆ, ಅಂದರೆ ಇಲ್ಲಿ 10 ಬರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, 10ಗೆ +2 ಮತ್ತು ಇಲ್ಲಿ 2 ಕೊಟ್ಟಿದ್ದಾನೆ. ಅಂದರೆ ನೀವು ಇಲ್ಲಿ ಸೀರೀಸ್ ಕಂಪ್ಲೀಟ್ ಮಾಡಿದಾಗ 1 ಪಾಯಿಂಟ್ ನೆನ್ಪಿಟ್ಕೋಬೇಕು. ನೀವು ಇಲ್ಲಿ ಬರೆದಿರೋ ಸಂಖ್ಯೆನೂ ನೆಕ್ಸ್ಟ್ ಸಂಖ್ಯೆಗೆ ನಿಮಗೆ ರಿಲೇಟೆಡ್ ಇರಬೇಕು. ಇಲ್ಲಿ ನೋಡ್ರಿ, ಎಲ್ಲವೂ +2 ಮಾಡ್ಕೊಂತ ಹೋಗಿದ್ದಾನೆ, ನೆಕ್ಸ್ಟ್ ಸಂಖ್ಯೆಗೂ +2 ಮಾಡ್ಕೊಂತ ಹೋಗಿದ್ದಾನೆ. ಈ ರೀತಿ ನೆಕ್ಸ್ಟ್ ಬರೆದನ್ನು ನೀವು ರಿಲೇಟೆಡ್ ಇದ್ದರೆ ಮಾತ್ರ ನಿಮ್ಮ ಆನ್ಸರ್ ಸರಿ ಅಂತ ಅರ್ಥ. ಇದು ಸಮಸಂಖ್ಯೆ ಮೇಲೆ ಆಯಿತು ಅಥವಾ 2ರ ಮಧ್ಯೆ ಮೇಲೆ ಆಯಿತು. ಈಗ ನೋಡ್ರಿ, ಈಗ ಸೆಕೆಂಡ್ ಕ್ವಶನ್ ನೋಡೋಣ. ನೋಡ್ರಿ, ಈಗ ನೀವು ಯಾವಪ್ಪ ಅಂದರೆ ಬೆಸ ಸಂಖ್ಯೆ ಆದರೂ ಮಾಡ್ಬೋದು, ಬಟ್ ಏನಾಯ್ತಂದ್ರಿಗಿನ ಅದನ್ನು ಸೀರೀಸ್ ಸೇಮ್ ಆಗುತ್ತೆ. ಅಂದರೆ ಇಲ್ಲಿ 1 2 4 6 ಇದೆ, ಅಲ್ಲಿ 1 3 5 7 ಅಂತ ಇರುತ್ತೆ. ಬೆಸ ಸಂಖ್ಯೆಯನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ಇಲ್ಲಿ ಇಲ್ಲೊಂದು ಸೀರೀಸ್ ಕೊಡ್ತೀನಿ ನೋಡ್ರಿ ನಿಮ್ಗೆ. ಈ ರೀತಿ ಕೊಟ್ಟ ಅಂದರೆ ಈ ಬಿಟ್ಟ ಸ್ಥಳವನ್ನು ಯಾವ್ದಾರಾದ್ರೂ ತುಂಬ್ತೀರಿ ನೀವು. ಫಾರ್ ಎಕ್ಸಾಂಪಲ್ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಆಪ್ಷನ್ಸ್ ಕೊಡ್ಬೋದು ನಿಮ್ಗೆ. A 9 ಕೊಟ್ಟು, ನೆಕ್ಸ್ಟ್ B 10 ಕೊಟ್ಟು, C 8 ಕೊಟ್ಟು, D 11 ಕೊಡ್ಬೋದು. ಈ ರೀತಿ ಕೊಟ್ಟಾಗ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ, ಫಸ್ಟ್ ನೀವು ಕ್ವಶನ್ಸ್ ನೋಡ್ರಿ. 1 3 5 7 13 ಇದೆ. ಈ ರೀತಿ ನೀವು +2 ಮಾಡ್ಕೊಂಡು ನೋಡ್ರಿ. ಇಲ್ಲಿ +2 ಆಗಿದೆ, ಇಲ್ಲಿನೂ +2 ಆಗಿದೆ, ಇಲ್ಲಿನೂ +2 ಆಗಿದೆ. ನೆಕ್ಸ್ಟ್ ಇಲ್ಲಿ +2 ಮಾಡ್ತಾರೆ ನೀವು. ಓಕೆ, ಇಲ್ಲಿನೂ +2 ಮಾಡಿದ್ರೆ ನಮ್ಗೆ ಎಷ್ಟು ಬರ್ತದೆ, 7 + 2 ಎಷ್ಟು 9 ಆಗುತ್ತಾ. 9ಕ್ಕೆ ನೀವೇನಾದ್ರೂ ಇಲ್ಲಿ ನೆಕ್ಸ್ಟ್ ಅಂಕಿಗೆ
+2 ಮಾಡಿದ್ರೆ ಎಷ್ಟಾಗುತ್ತಾ 9 + 2 ಎಷ್ಟಾಗುತ್ತೆ ಇಲ್ಲಿ 11 ಆಗುತ್ತಾ ಅಂದರೆ ಇದೇನಾಗುತ್ತೆ ಇಲ್ಲಿ ಬರಲ್ಲ ಅಂದರೆ +2 ಅನ್ನೋದೇನಾಗುತ್ತೆ ಇಲ್ಲಿ ನಿಮಗೆ ವರ್ಕೌಟ್ ಆಗಲ್ಲ ನೆಕ್ಸ್ಟ್ ಇನ್ನೇನು ಬರ್ಬೋದು ನಿಮಗೆ ಇಲ್ಲಿ ಬೆಸ ಸಂಖ್ಯೆಗಳು ಅಂತೀರಾ 1 3 5 7 ನೆಕ್ಸ್ಟ್ ಏನು ಬರ್ಬೋದು ಇಲ್ಲಿ 9 ಬರುತ್ತೆ ಬೆಸ ಸಂಖ್ಯೆ ಏನಾಗುತ್ತೆ 9 ಬರುತ್ತೆ 9 ಬರೋಣ ನೆಕ್ಸ್ಟ್ ಏನು ಬರ್ಬೇಕು ಇಲ್ಲಿ 11 ಬರಬೇಕು ಬಟ್ ಇಲ್ಲಿ 11 ಕೊಟ್ಟಿಲ್ಲ ಅವನು 13 ಕೊಟ್ಟಿದ್ದಾನೆ ಅಂದರೆ ಇದೇನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅರ್ಥ ಸ್ವಲ್ಪ ಡಿಫ್ರೆಂಟ್ ಅಂದರೆ ಯಾವ ರೀತಿ ಅಂದ್ರೆ ಈಗ ಒಂದೇನಾದ ಇಲ್ಲಿ ಅವಿಭಾಜ್ಯ ಸಂಖ್ಯೆ ಇದೆ 3 ಏನಿದೆ ಅಂದರೆ ಇಲ್ಲಿ ಅವಿಭಾಜ್ಯ ಸಂಖ್ಯೆ ಇದೆ ಅಂದರೆ ಬೇರೆ ಯಾವುದೇ ಸಂಖ್ಯೆಯಿಂದ ಇದು ಭಾಗಾಕಾರ ಆಗಲ್ಲ ನೆಕ್ಸ್ಟ್ ಏನಿದೆ ಇಲ್ಲಿ 5 ಇದೆ 7 ಇದೆ ನೆಕ್ಸ್ಟ್ ಏನು ಬರ್ಬೋದು ಅವಿಭಾಜ್ಯ ಸಂಖ್ಯೆಯಲ್ಲಿ 11 ಬರುತ್ತೆ ಅಂದರೆ ಆಪ್ಷನ್ ಡಿ ಕರೆಕ್ಟ್ ಆಗ್ತದೆ 11 ಆದ್ಮೇಲೆ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು 13 ಫಸ್ಟ್ ನಿಮಗೆ ಬೇಸಿಕಲ್ಲಿ ಹೇಳಿದ ನೋಡಿ 1 ರಿಂದ 25 ಇರ್ತಾನ ಅವಿಭಾಜ್ಯ ಸಂಖ್ಯೆಗಳು ಇಷ್ಟು ಬರ್ತವೆ 25 ಇಷ್ಟು ಅಂದ್ರೆ 1 ರಿಂದ 100 ಇರ್ತಾನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂದ್ರೆಗಿನ 25 ಅನ್ನೋ ಒಂದು ಕಾನ್ಸೆಪ್ಟ್ ಹೇಳಿದ್ವಿ ನೋಡ್ರಿ ನಿಮ್ಗೆ ಆ ಕಾನ್ಸೆಪ್ಟ್ನ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಅಂದ್ರೆ ಈಗ ನಾವು ಈ ಸೀರೀಸ್ ನಂಬರ್ ಸೀರೀಸಲ್ಲಿ ಮಾಡ್ತಾರಂತ ಎಲ್ಲ ಲೆಕ್ಕಗಳು ಏನಾಗುತ್ತೆ ಅಂದ್ರೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ರಂತ ಬೇಸಿಕ್ಸ್ಗೆ ಒಂದೊಂದೇ ರಿಲೇಟೆಡ್ ಇದೆ ಅದಕ್ಕಾಗಿ ನೀವೇನು ಮಾಡೋದಂದ್ರೆ ಕಂಪ್ಲೀಟಾಗಿ ಬೇಸಿಕ್ಸ್ನ ತಿಳ್ಕೊಂಡ್ರೆ ಮಾತ್ರ ನೀವು ಎಂಟೈರ್ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕಾಗುತ್ತೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇದೇ ಸೀರೀಸ್ ಥರ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನ ನೋಡೋಣ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ನೋಡ್ರಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಕೊಟ್ಟು ನೆಕ್ಸ್ಟು 4 ಕೊಟ್ಟು 64 ಕೊಟ್ಟ ಅನ್ಕರಿ ಇಲ್ಲಿ ಸ್ಲೈಟಾಗಿ ಡಿಫ್ರೆನ್ಸ್ ಇದೆ ಸ್ವಲ್ಪ ನೋಡ್ರಿ ನೀವು ಕ್ವಶನ್ ನೀವು ಒಂದ್ಸಲ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿಬಿಟ್ಟು ನೆಕ್ಸ್ಟ್ ನೀವೇನು ಮಾಡ್ಬೇಕಂದ್ರೆ ನಮ್ಮ ಆನ್ಸರ್ಸ್ನ ನೋಡಿದರೆ ನಿಮಗೂ ಒಂದು ಏನಾಗುತ್ತೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಇಲ್ಲಿ ನೋಡ್ರಿ ಏನು ಮಾಡಿದ್ದಾನೆ ಫಸ್ಟ್ ನಾವು +2 ಮಾಡಿದ್ದಾನೆ ಪ್ಲಸ್ಸಸ್ ನೋಡ್ಬೇಕು ನಾವು ಇಲ್ಲಿ ಎಷ್ಟು ಮಾಡಿದ್ದಾನೆ ಇಲ್ಲಿ +2 ಮಾಡಿದ್ದಾನೆ 4ರಿಂದ ಇಲ್ಲಿ ಏನು ಮಾಡಿದ್ದಾನೆ ಇಲ್ಲಿ +4 ಮಾಡಿದ್ದಾನೆ 8ಕ್ಕೆ ಏನು ಮಾಡಿದ್ದಾನೆ ಇಲ್ಲಿ +8 ಮಾಡಿದ್ದಾನೆ ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾನೆ ಗೊತ್ತಿಲ್ಲ ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಸೀರೀಸ್ ನೋಡ್ರಿ ಹೆಂಗಿದೆ ಇಲ್ಲಿ 2 ಮಾಡಿದ್ದಾನೆ ಇಲ್ಲಿ 4 ಮಾಡಿದ್ದಾನೆ ಇಲ್ಲಿ 8 ಮಾಡಿದ್ದಾನೆ ಅಂದರೆ ಏನಾಗುತ್ತೆ ಅಂದರೆ ಡಬಲ್ ಮಾಡ್ಕೊಂತ ಹೋಗಿದ್ದಾನೆ ಇಲ್ಲಿ ನೋಡ್ರಿ 2 × 2 4 4 × 2 8 8 × 2 16 ಅಂದರೆ ನೆಕ್ಸ್ಟ್ ಏನು ಬರುತ್ತಾ 16 32 ಬರುತ್ತೆ ನೆಕ್ಸ್ಟ್ ಇದಕ್ಕೆ ಏನು ಮಾಡ್ಬೇಕಂತಾರೆ × 2 ಮಾಡಿದಾಗ ಏನಾಗುತ್ತೆ ಇಲ್ಲಿ 64 ಆಗುತ್ತೆ ಅಂದರೆ ಇಲ್ಲಿ ಏನು ಮಾಡಿದಾನೆ ಇಲ್ಲಿ × 2 ಮಾಡ್ಕೊಂತ ಹೋಗಿದ್ದಾನೆ ಸೀರೀಸಲ್ಲಿ ಇಷ್ಟು ಅರ್ಥ ಆಯ್ತಾ ನಿಮಗೆ ಇದರಲ್ಲಿ ನಿಮ್ಗೆ × 3 ಆದರೂ ಮಾಡ್ಬೋದು × 4 ಆದರೂ ಮಾಡ್ಬೋದು ಫಸ್ಟ್ ನೀವು ಏನಂದರೆ ಬೇಸಿಕ್ ಥಿಂಗ್ ಏನಪ್ಪ ಅಂದರೆ ನೀವು ಸ್ಲೈಟ್ ವೇದಲ್ಲಿ ಫಸ್ಟ್ ಪ್ಲಸ್ ಮಾಡಿದಾನ ನೋಡಬೇಕು ಮೈನಸ್ ಮಾಡಿದಾನ ನೋಡಬೇಕು ಅವೆರಡು ಕ್ಲಿಕ್ ಆಗಲಿಲ್ವಾ ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ನೀವು ಫಸ್ಟ್ ಇವೆರಡು ಡಿಫ್ರೆಂಟ್ ತಿಳ್ಕೊಬೇಕು ಪ್ರತಿಯೊಂದು ಕ್ವಶನ್ಸಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ರಿ ನೀವು ಯಾವುದೇ ನೀವು ಈ ಥರ ಡೈರೆಕ್ಟಾಗಿ ಜಡ್ಜ್ ಮಾಡೋಕ್ಕಾಗಲ್ಲ ಫಸ್ಟ್ ನೀವು ಇಲ್ಲಿ ಡಿಫ್ರೆನ್ಸ್ ಕಂಡು ಹಿಡ್ಕೋಬೇಕು ಡಿಫ್ರೆನ್ಸ್ ಎಷ್ಟಿದೆ ಅಂತ ಇವೆರಡರ ನಡುವೆ ಎಷ್ಟಿದೆ ಇವೆರಡರ ನಡುವೆ ಎಷ್ಟು ನಡುವೆ ಈ ಡಿಫ್ರೆನ್ಸ್ ಕಂಡು ಹಿಡಿದಾಗ ಮಾತ್ರ ನೀವು ಇಲ್ಲಿ ಕ್ವಶನ್ಸ್ ಮಾಡೋಕ್ಕೆ ಸಾಧ್ಯ ಆಗ್ತದೆ ಈಗ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಕ್ವಶನ್ ನೋಡ್ರಿ ಇದರಲ್ಲಿ ತುಂಬ ವೆರೈಟಿ ಇದಾವೆ ಎಕ್ಸಾಮ್ಸಲ್ಲಿ ಅಂದರೆ ಈ ರೀತಿ ಎಕ್ಸಾಂಪಲ್ಸ್ ನಿಮ್ಗೆ ತುಂಬ ಸಿಗ್ತವೆ ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕೆಲವೊಂದು ಆಯ್ದುಬಿಟ್ಟು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ರೆಫರ್ ಮಾಡಿ ಅಲ್ಲಿಂದ ಯಾವ ರೀತಿ ಕೇಳ್ತಾ ಇದ್ದಾನೆ ಟ್ರೆಂಡಿಂಗಲ್ಲಿ ಅಂತ ನೋಡ್ಬಿಟ್ಟು ನೀವು ಆ ರೀತಿ ಎಕ್ಸಾಮ್ಸ್ ಆನ್ಸರ್ ನಿಮ್ಗೆ ಹೇಳ್ಕೊಡ್ತೀವಿ ಉಳುಕಿದ್ದೇನಿದೆಯಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು ನಿಮ್ಗೆ ಏನಾದರೂ ಅದರಲ್ಲಿ ಏನಾದರೂ ಡೌಟ್ ಬಂತಂದರೆ ನಮಗೆ ಕಾಮೆಂಟ್ ರೂಪದಲ್ಲಿ ನೀವು ನಮ್ಗೆ ತಿಳಿಸಿದ್ರಿಗಿನ ನಾವೇನಾಗುತ್ತೆ ಅಂದರೆ ಅದಕ್ಕೆ ಉತ್ತರವನ್ನು ನಾವು ಕೊಡೋಕ್ಕೆ ನಿಮಗೆ ಟ್ರೈ ಮಾಡ್ತೀವಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಇನ್ನು ಯಾವ ರೀತಿ ಕ್ವಶನ್ಸ್ ಬರ್ತಾವಂತ ನೆಕ್ಸ್ಟ್ ಇನ್ನು ಯಾವ್ಯಾವ ಕೇಳ್ಬೋದು ನೋಡ್ರಿ ಇಲ್ಲಿ 1 ಕೊಟ್ಟ ನೆಕ್ಸ್ಟ್ ಇಲ್ಲಿ 4 ಕೊಟ್ಟ ನೆಕ್ಸ್ಟ್ ಇಲ್ಲಿ 9 ಕೊಡ್ತಾನೆ ನೆಕ್ಸ್ಟ್ ಇಲ್ಲಿ 16 ಕೊಡ್ತಾನೆ ನೆಕ್ಸ್ಟ್ ಸ್ಪೇಸ್ ಕೊಟ್ಬಿಟ್ಟು 36 ಕೊಡ್ತಾನೆ ಈ ರೀತಿ ಕೊಟ್ಟಾಗ ನೀವು ಯಾವ ರೀತಿ ಜಡ್ಜ್ ಮಾಡ್ಬೋದು ಫಸ್ಟ್ ನಿಮ್ಗೆ ಏನು ಹೇಳಿದೆ ನಾವು ಡಿಫ್ರೆನ್ಸ್ ತೆಗಿರಿ ಅಂತ ಹೇಳಿದೆ ಡಿಫ್ರೆನ್ಸ್ ತೆಗೆದು ನೋಡ್ರಿ ಇಲ್ಲಿ 3 ಡಿಫ್ರೆನ್ಸ್ ಇದೆ ಇಲ್ಲಿ 5 ಡಿಫ್ರೆನ್ಸ್ ಇದೆ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಇಲ್ಲಿ 3 ಪ್ಲಸ್ ಇಲ್ಲಿ 16 9 ಎಷ್ಟು 7 ಇದೆ ನೆಕ್ಸ್ಟ್ ಏನು ಡಿಫ್ರೆನ್ಸ್ ಬರುತ್ತೆ ಇಲ್ಲಿ ಗೊತ್ತಿಲ್ಲ ಇಲ್ಲಿ ನೋಡಿ ಬಂದೀವಿ 3 + 5 2 7 ಇಲ್ಲಿ 9 ಬರುತ್ತೆ ನೋಡ್ರಿ ಇಲ್ಲಿ +9 ಮಾಡ್ರಿ ಇಲ್ಲಿ ಓಕೆನಾ ಇಲ್ಲಿ ಬೆಸ ಸಂಖ್ಯೆಗಳು ಕೊಟ್ಕೊಂತ ಹೋಗಿದ್ದಾನೆ 3 5 7 9 ಪ್ಲಸ್ 11 ಅಂತ ಇಲ್ಲಿ ಬರ್ದಿರ್ರಿ ಇಲ್ಲಿ 16ಕ್ಕೆ 9 ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ ಇಲ್ಲಿ 25 ಆಗುತ್ತೆ 25ಕ್ಕೆ 11 ಪ್ಲಸ್ ಮಾಡಿದ್ರೆ 36 ಅಂದರೆ ನಿಮ್ಮ ಬಂದಿರೋ ಉತ್ತರ ಸರಿ ಅಂತ ಅರ್ಥ ಇದನ್ನು ನಾವು ಪ್ಲಸ್ ಮಾಡ್ಕೊಂಡು ಹೋಗೋ ರೀತಿ ನೋಡಿದ್ವಿ ನೀವು ನೋಡಿದ ತಕ್ಷಣ ಏನಾದರೂ ನೀವು ಸ್ಕ್ವಯರ್ಸಲ್ಲಿ ಮತ್ತು ಕ್ಯೂಬ್ಸಲ್ಲಿ ನಾವು ಮೊದಲು ಹೇಳಿದ್ವಿ ನಿಮಗೆ ಸ್ಕ್ವಯರ್ಸ್ ಮತ್ತು ಕ್ಯೂಬ್ಸ್ನ ನೀವು ನೋಡ್ಕೊಂಡಿರ್ಬೇಕಂತೇಳಿ 1 ರಿಂದ 20 ತನಕ ಸ್ಕ್ವಯರ್ಸ್ ಮತ್ತು 1 ರಿಂದ 15 ತನಕ ಏನು ಮಾಡ್ಬೇಕು ನೀವು ಕ್ಯೂಬ್ಸ್ ಮಿನಿಮಮ್ ಗೊತ್ತಿರಬೇಕು ಅಟ್ಲೀಸ್ಟ್ 15 ತನಕ ಗೊತ್ತಿಲ್ಲ ಅಂದ್ರೂ 10 ತನಕ ಗೊತ್ತಿರಬೇಕಂತ ನಾವು ಆಲ್ರೆಡಿ ಮೆನ್ಷನ್ ಮಾಡಿದ್ವಿ ಅದನ್ನು ನೀವು ವರ್ಕೌಟು ಹೋಮ್ ವರ್ಕೌಟ್ ಮಾಡಿಬಿಟ್ಟು ನೀವು ಅಪ್ಡೇಟ್ ಆಗ್ರಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲಿ ಇದನ್ನು ನೀವೇನಾದರೂ ಸ್ಕ್ವಯರ್ಸಲ್ಲಿ ಪರ್ಫೆಕ್ಟ್ ಇದ್ರೆ ಇಲ್ಲಿ ನೋಡೋಣ ಗೆಸ್ ಮಾಡ್ಬೋದು ಇಲ್ಲಿ 1 ಸ್ಕ್ವೇರ್ ಕೊಟ್ಟಿದ್ದಾನೆ ಇಲ್ಲಿ 2 ಸ್ಕ್ವೇರ್ ಕೊಟ್ಟಿದ್ದಾನೆ ಇಲ್ಲಿ
3 ಸ್ಕ್ವೇರ್ ಕೊಟ್ಟಿದ್ದಾನೆ, ಇಲ್ಲಿ 4 ಸ್ಕ್ವೇರ್. ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಸೀರೀಸಲ್ಲಿ ಏನು ಕೊಟ್ಟಿದ್ದಾನೆ, ಸ್ಕ್ವೇರ್ಸ್ ಮಾಡ್ಕೊಂತ ಹೋಗಿದ್ದಾನೆ. ಅಂದರೆ ಇಲ್ಲಿ 4 ಆಗೋಣ, ನೆಕ್ಸ್ಟ್ ಏನು ಬರ್ತದೆ 5 ಸ್ಕ್ವೇರ್ ಎಷ್ಟು 25. ನೆಕ್ಸ್ಟ್ ಏನು ಬಂದಿದೆ ಇಲ್ಲಿ 6 ಇದೆ, 6 ಸ್ಕ್ವೇರ್ 36 ಅಂತ ಕೊಟ್ಟಿದ್ದಾನೆ. ಅಂದರೆ ನೀವು ಸ್ಕ್ವೇರ್ಸಲ್ಲಿ ಸ್ಪೀಡ್ ಆದಾಗ ನೀವು ಈ ರೀತಿ ಕ್ವಶನ್ಸನ್ನು ನೀವು ನೋಡಿದ ತಕ್ಷಣನೇ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನಾವೇನು ನೋಡೋಣ ಅಂತಂದ್ರೆ ಇನ್ನೊಂದು ಸೀರೀಸ್ ನೋಡೋಣ ನೋಡ್ರಿ. ಇಲ್ಲಿ 1ಲಿಂದನೇ ಸ್ಟಾರ್ಟ್ ಮಾಡೋಣ. 1, 8, 27, 64 ಸ್ಪೇಸ್ ಕೊಟ್ಬಿಟ್ಟು ಇಷ್ಟು ಕೊಟ್ಟಿದ್ದಾನೆ. ಇಲ್ಲಿ ಈ ಸಂಖ್ಯೆಯಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿರ ಅಂತ ಕೊಟ್ಟ. ಅಂದರೆ ನೆಕ್ಸ್ಟ್ ಸಂಖ್ಯೆ ಏನು ಕೊಟ್ಟಿಲ್ಲ, ಇಲ್ಲಿಗೆ ಎಂಡ್ ಮಾಡಿದ್ದಾನೆ. ಇವಾಗ ಕೊಟ್ಟಾಗ ಏನು ಮಾಡ್ತಾರೆ ನೀವು, ಇಲ್ಲಿ ಪ್ಲಸ್ ಮಾಡ್ಕೊಂತ ಹೋದ್ರಿಗಿನ ಇವಿ ಲೆಂತ್ ಆಗುತ್ತೆ. ಇಲ್ಲಿ ನೋಡ್ರಿ, ಪ್ಲಸ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರಲ್ಲ. ಈ ರೀತಿ ಬಂದಾಗ ಇಲ್ಲಿ 7 ಬರುತ್ತೆ, ಇಲ್ಲಿ ಎಷ್ಟು ಬರುತ್ತೆ ನೋಡ್ರಿ, ಇಲ್ಲಿ 19 ಬರುತ್ತೆ. ಈ ರೀತಿ ವೆರಿ ವೆರಿ ಡಿಫ್ರೆಂಟ್ ಆಗುತ್ತೆ, ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಅವಾಗ ಏನು ಮಾಡ್ಬೇಕಂದ್ರೆ ನೀವು ಕ್ವಶನ್ನ ಇನ್ನೊಂದ್ಸಲ ನೋಡ್ಕೋಬೇಕು, ನೀಟಾಗಿ ಒಂದ್ಸಲ ಅಬ್ಸರ್ವ್ ಮಾಡ್ರಿ. ಕ್ವಶನ್ಸಲ್ಲಿ ಏನಿದೆ ನೋಡ್ರಿ, ಇಲ್ಲಿ ಆಲ್ಮೋಸ್ಟ್ ಏನಿದೆ ಕ್ಯೂಬ್ಸ್ ಕೊಟ್ಟಿದ್ದಾನೆ. 1 ಕ್ಯೂಬ್ ಇದೆ, 2 ಕ್ಯೂಬ್ ಇದೆ, ಅಂದರೆ 2ರ ಘನ ಇದೆ, 3ರ ಘನ ಇದೆ, 4ರ ಘನ ಇದೆ. ಅಂದರೆ ಇಲ್ಲಿ 1ರ ಘನ ಇದೆ, 1, 2, 3, 4 ಇದೆ. ನೆಕ್ಸ್ಟ್ ಏನು ಕೊಡ್ಬೋದತ್ತ 5ರ ಘನ ಕೊಡ್ಬೋದು. ಅಂದರೆ 5 5 25, 25 5 125 ಆಯ್ತಾ. ಈ ರೀತಿ ಕ್ವಶನ್ಸ್ ಫ್ರೇಮ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಆಲ್ಮೋಸ್ಟ್ ಬೇಸಿಕ್ಸಲ್ಲಿ ನಿಮಗೆ ಇಷ್ಟು ಬೇಕಾಗುತ್ತೆ. ನೆಕ್ಸ್ಟ್ ಲೆವೆಲ್ ಏನು ಮಾಡೋಂಥದ್ರಿಗಿನ ಇನ್ನೂ ಅಂದರೆ ಇಲ್ಲಿ ಒಂದೇ ಆ್ಯಡ್ ಮಾಡಿದ್ವಲ್ಲ, ನೆಕ್ಸ್ಟ್ ಲೆವೆಲಲ್ಲಿ ಏನಾಗುತ್ತೆ ಅಂದ್ರಿಗಿನ ಪ್ಲಸ್ ಅಂದರೆ ಎರಡೂ ಸಂಖ್ಯೆಗಳ ಮಿಡ್ಲನ್ನು ಕೇಳೋ ಚಾನ್ಸಸ್ ಇರ್ತದೆ. ಕೆಲವೊಂದು ಟಫ್ ಕ್ವಶನ್ಸ್ ಫ್ರೇಮ್ ಮಾಡ್ತಾನೆ SSC ಲೆವೆಲ್, ಬ್ಯಾಂಕಿಂಗ್ ಲೆವೆಲ್ಗೆ. ಈ ರೀತಿ ಸಿಂಪಲ್ ಕ್ವಶನ್ಸ್ ಫ್ರೇಮ್ ಮಾಡೋ ಚಾನ್ಸಸ್ ಇರಲ್ಲ ಬ್ಯಾಂಕಿಂಗ್ ಲೆವೆಲ್ಗೆ. ಸ್ವಲ್ಪ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಬ್ಯಾಂಕಿಂಗ್ ಮತ್ತು ನೀವು SSCಗೆ ಏನಾದ್ರು ಪ್ರಿಪೇರ್ ಆಗ್ತಾ ಇದೆ ಅಂದರೆ ಸ್ವಲ್ಪ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು, ಸೆಂಟ್ರಲ್ ಗೌರ್ಮೆಂಟ್ ವರ್ಕ್ ಮಾಡಬೇಕಂತಂದ್ರೆ. ಯಾಕಂದರೆ ಕಂಪ್ಲೀಟಾಗಿ ಪೇಪರು ಮ್ಯಾಥ್ಸ್ ಮೇಲೆ ಡಿಪೆಂಡ್ ಇರ್ತದೆ. ನಿಮ್ಗೆ ಮೆಂಟಲ್ ಎಬಿಲಿಟಿ ಮೇಲೆ RRB ಮತ್ತು NTPS ಅಂತ ಬರ್ತಾವಲ್ಲ, ಅವೆಲ್ಲ ಆಲ್ಮೋಸ್ಟ್ ನಿಮಗೆ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ ನೀವು ತುಂಬ ವರ್ಕೌಟ್ ಮಾಡಬೇಕು. ನೆಕ್ಸ್ಟ್ ಲೆವೆಲಲ್ಲಿ ಏನು ಮಾಡೋದಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಈ ರೀತಿ ಕ್ವಶನ್ಸನ್ನ ನಾವು ಅಪ್ಡೇಟ್ ಅಂತಂದ್ರಿಗಿನ ನ್ಯೂ ಕ್ವಶನ್ಸ್ ಯಾವ ರೀತಿ ಕೇಳ್ತಾ ಇದ್ದಾನೆ ಪ್ರೆಸೆಂಟ್ ಟ್ರೆಂಡ್ರಲ್ಲಿ. ಇವೆಲ್ಲ ಓಲ್ಡ್ ಎಡಿಷನ್ಸ್ ಅದು. ಈ ರೀತಿ ಸ್ಕ್ವೇರ್ಸ್ ಕೇಳೋದು, ಕ್ಯೂಬ್ ಕೇಳೋದು, ಅಂದರೆ ಸಮಸಂಖ್ಯೆಗಳು, ಬೆಸ ಸಂಖ್ಯೆಗಳು ಕೇಳೋದು, +2 +5 ಕೇಳೋದು, ಇವೆಲ್ಲ ಏನದು ಓಲ್ಡ್ ಅದು. ಪ್ರೆಸೆಂಟ್ ಟ್ರೆಂಡಲ್ಲಿ ಯಾವ ರೀತಿ ಕೇಳ್ತಾ ಇದ್ದಾನೆ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ ರೆಫರ್ ಮಾಡಿಬಿಟ್ಟು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀವಿ. ನೀವು ಅಷ್ಟನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗುತ್ತೆ. ನಿಮ್ಗೆ ಇನ್ನೂ ಹೆಚ್ಚು ಏನಾದರೂ ಬೇಕಿತ್ತಂದರೆ ನೀವು ಬೇರೆ ವೆಬ್ಸೈಟಲ್ಲೆಲ್ಲ ಕ್ವಶನ್ಸ್ ತೆಗೆದುಬಿಟ್ಟು ನೀವು ಸಾಲ್ವ್ ಮಾಡ್ಕೊಂತ ಹೋಗ್ಬೋದು, ಅಥವಾ ಟೆಸ್ಟ್ ಸೀರೀಸನ್ನು ನೀವು ಕಂಡಕ್ಟ್ ಮಾಡ್ಕೋಬೋದು. ಇಷ್ಟು ನೀವೀಗ ತಿಳ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ ನಾವು ಇನ್ನೂ ಹೆಚ್ಚು ನಾವು ನಂಬರ್ ಸೀರೀಸ್ ಅಂದರೆ ಮಿಸ್ಸಿಂಗ್ ಫ್ರೀಕ್ವೆನ್ಸಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ.